ಪಾರ್ಟಿ ಓಪನ್ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ರೈತರ ವಿರೋಧಿ ಕಾರ್ಮಿಕ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಬಿಎಂಎಸ್ ಸಿಎಂಡಿಗೆ ಕಾರ್ಮಿಕ ವಿರೋಧಿ ಬಿಎಂಎಸ್ ಸಿಎಂಡಿಗೆ ಇದನ್ನ ಏನು ಬಿಎಂಎಲ್ ಅಲ್ಲಿ ಮಸ್ಟೋರ್ ಕೆಲಸ ಮಾಡಿರ್ತಕ್ಕಂಥ ನೌಕರರು ಇವತ್ತು ನಾವು 30 ವರ್ಷದ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮನ್ನು ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಅಪಾಯಿಂಟ್ ಮಾಡಿಕೊಂಡಿದೆ ಅಂತೇಳಿ ನಿನ್ನೆಯಿಂದ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನಾನು ಕೆಜಿಎಫ್ ಶಾಸಕರಾದ ರೂಪಕಲಾ ಶಶಿಧರ್ ಅವರು ಕೂಡ ಇಷ್ಟೊತ್ತು ಕೂಡ ಮ್ಯಾನೇಜ್ಮೆಂಟ್ ಮಾತಾಡಿದ್ವಿ ನಾವು. ಅವರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡಕ್ಕೆ ಆಗೋದಿಲ್ಲ, ಸಿಎಂಡಿ ಅವರು ಮೇಲೆ ಪರಿಹಾರ ಆಗಬೇಕು. ಇವತ್ತೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇವರು ಸಮಸ್ಯೆಗಳನ್ನ ತೀರ್ಮಾನ ಮಾಡಲಿ ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವತ್ತ ನಾನು ಚರ್ಚೆ ಮಾಡಿದ ಮೇಲೆ ನಾನು ನೌಕರರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಕೂಡ ನಾವು ಕೇಳೋದು, ಏನಾಗ್ತಾ ಇದೆ ನಿಮಗೆ ಅಂತ. ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆಲ್ಲ ವಯಸ್ಸಾಗ್ತಾ ಇದೆ, ಇಲ್ಲೇ ನಾವು ಮಸ್ಟೋದಲ್ಲೇ 20-25 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಜೀವನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ನಮಗೆ ಏನು ಈ ಪರ್ಮನೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಅವರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಖಂಡಿತವಾಗ್ಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಮೊದಲನೇದಾಗಿ ನಾನು ಆಗ್ರಹಪಡಿಸ್ತೇನೆ, ಇವತ್ತು ನೀವೇನು ನೇರ ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಈ ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ 25-30 ವರ್ಷ ಅವ್ರನ್ನ ಗಂಡ ತಗೋಬೇಕು. ನೀವು ಕಾನೂನು ಏನಾದರೂ ಮಾಡ್ಕೊಳ್ಳಿ, ಮಾನವೀಯತೆ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೂಡ ಮಾನ ಮರ್ಯಾದೆ ಇದ್ರೆ ಇಲ್ಲಿ 30 ವರ್ಷ ಕೆಲಸ ಮಾಡ್ತಾ ಇದ್ದವರಿಗೆ ಪ್ರಥಮವಾಗಿ ಆಗ್ತೇನೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈ ವಿಚಾರದಲ್ಲಿ ನಾನು ಮತ್ತು ರೂಪಕಲಾ ಅವರು ಸನ್ಮಾನ್ಯ ನಮ್ಮ ಬೃಹತ್ ಕೈಗಾರಿಕಾ ಮಂತ್ರಿಗಳು ಎಂಬಿ ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ, ಈ ಮೋದಿಯವರ ಬಿಜೆಪಿ ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ವರ್ಷದಾಗಿ ಇಲ್ಲಿ ಯಾರು ಮನೆಯಲ್ಲಿ ದುಡಿದ್ರು ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ, ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆಯೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಮೊದಲು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿಗೆ ಭದ್ರತೆ, ಅವ್ರಿಗೆ ಸಂಬಳ, ಅವ್ರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಇಲ್ಲ, ಊಟ ಮಾಡಿಲ್ಲ. ನಿನ್ನೆಯಿಂದ ಕೂಡ ಅವರಿಗೆ ನೀರು ಕೂಡ ಕೊಟ್ಟಿಲ್ಲ. ಈ ಬಿಎಂಎಲ್ ಮ್ಯಾನೇಜ್ಮೆಂಟ್ ಏನಿದೆ, ನಿನ್ನೆಯಿಂದ ಕನಿಷ್ಠ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ.
ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ. ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನ ಅವರು ಇಟ್ಕೊಂಡಿಲ್ಲ. ಇಲ್ಲಿನ BML ಏನು ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ, ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ. ಆದ್ರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಹಳ ಅನಾನುಕೂಲ ಆಗ್ತದೆ. ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೆಕ್ಸ್ಟ್ ಮೂವ್ ಹೇಗೆ ಸರ್ ಎಲ್ಲಾ MLA ಸರ್ ಹೋರಾಟದಲ್ಲಿ ನೀವು ಪಾಲ್ಗೊಳ್ತೀರಾ? ನೋಡಿ, ಇಲ್ಲ ಇವರು ಹೋರಾಟ ಪರ್ಮಿಷನ್ ತಗೊಂಡು ಮಾಡಿದ್ರೆ ಪಾಲ್ಗೊಳ್ತೀವಿ. ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತಗೊಂಡಿಲ್ಲ ಅಂತ. ಆದ್ರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ, ಖಂಡಿತವಾಗ್ಲೂ ಕೂಡ ನಾನು ರೂಪಕಲಾ ಅವರು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ. ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೊಡಲ್ಲ. ಮ್ಯಾನೇಜ್ಮೆಂಟ್ ಕೂಡ ಚಿಂತೆ ಇಲ್ಲ ನಮಗೆ. ಪೊಲೀಸ್ ತಗೊಳ್ಳಿ ಪರ್ಮಿಷನ್, ಅವರು ಔಟ್ಸೈಡ್ ಮಾಡಲಿ. ಮ್ಯಾನೇಜ್ಮೆಂಟ್ ಕೊಡಲಿಲ್ಲ, ಚಿಂತೆ ಇಲ್ಲ. ಪೊಲೀಸ್ ಪರ್ಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ. ಖಂಡಿತವಾಗ್ಲೂ ಕೂಡ ನಾನು ರೂಪಕಲಾ ಈ ಒಂದು ಬಡ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಅವ್ರ ಪರವಾಗಿ ನಿಲ್ತೇವೆ. ಸರ್, ಈಗ ಚೀಫ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಮಾಡ್ತೀರಾ ನೀವು? ಖಂಡಿತವಾಗಿ ಕೂಡ ನಾನು ರೂಪಕಲಾ ಅವರು ಇಲ್ಲ ನೋಡಿ, ಅವರು ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅವರು ಕುತಂತ್ರ, ಅದು ಮೋದಿ ಕುತಂತ್ರ. ಅದು ಮೋದಿಯವರು ಇಲ್ಲವರು ಅಪಾಯಿಂಟ್ಮೆಂಟ್ ಸಿಗಬಾರ್ದು ಅಂತೇಳಿ ಡೆಲ್ಲಿಯಲ್ಲೇ ಕೂತ್ಕೊಂಡು ಬೇಕಾದ ಅಪಾಯಿಂಟ್ಮೆಂಟ್ ಕಳಿಸಿದ್ದಾರೆ. ಅಲ್ಲಿ ಸರ್, ಸಿದ್ದರಾಮಯ್ಯ ಅವರು ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದು, ಬಟ್ ಇಲ್ಲಿ ಆಚೆಗಡೆ ಸ್ಟೇಟ್ ಇಂದ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ. ಅದೇ ಹೇಳ್ತಾ ಇದೀನಲ್ಲ, ಇದು ಅನ್ಯಾಯ. ನಮ್ಮ ಸರ್ಕಾರ ಸಿದ್ದರಾಮಯ್ಯರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, MB ಪಟೇಲ್ ಆಗ್ಬೋದು, ನಾವೆಲ್ಲ ಕೂಡ ಬಡವರ, ಕಾರ್ಮಿಕರ, ರೈತರ ಪರವಾಗಿದ್ದೇವೆ. ಇದು ಏನು ಮಾಡಿದ್ದಾರೆ, ಇದು ಬಿಜೆಪಿ ಸರ್ಕಾರದ ದಬ್ಬಾಳಿಕೆ. ಇವತ್ತು ನಾವು ಅಲ್ಲಿ ಕುಡಿಯೋ ನೀರನ್ನ, ಅವರಿಗೆ ಬಾಳೆಹಣ್ಣು, ಬಿಸಿಲೆಲ್ಲ ಒಳಗಡೆ ಕಳಿಸಿದ್ದೇವೆ. ಅವರು ಸ್ವಲ್ಪ ಹೊತ್ತರಲ್ಲಿ ತಗೊಳ್ತಾರೆ. ನಮ್ಗೆ ವಿಶ್ವಾಸ ಇದೆ, ಅವ್ರ ಪರವಾಗಿ ನಾವೇ ನಿಲ್ಲಬೇಕು, ನಿಲ್ತೇವೆ ಕೂಡ. ಆಗಸ್ಟ್ 30ರೊಳಗಡೆ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ನಿಮ್ಮ ಗ್ರೀವಿಯನ್ಸ್ ಅನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆಗಿದೆ, ಹಿಂದೆ ಆಶ್ವಾಸ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ BML ಸಿಬ್ಬಂದಿ, ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ, ಮನುಷ್ಯತ್ವಕ್ಕೂ ಬೆಲೆ ಇಲ್ಲ. ಈ ಮನುಷ್ಯರಿಗೆ ಬೆಲೆಯೇ ಇಲ್ಲ ಅವರ ಸರ್ಕಾರದಲ್ಲಿ. ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಬೇಸಿಕ್ ಡಿಮ್ಯಾಂಡ್ಸ್ ಇತ್ತು. ಬಹಳ ವರ್ಷಗಳಿಂದ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೈ ಸ್ಕಿಲ್ಡ್ ಆಗಿ, ಅಂದ್ರೆ ಅವರಿಗೆ ಅನುಭವ, ಅಂದ್ರೆ ಎಷ್ಟು ವರ್ಷ, 20 years, 25 years, 10-15 years ಇಂದ 25-30 years ಎಕ್ಸ್ಪೀರಿಯನ್ಸ್ ಇರೋ ಎಲ್ಲಾ ಎಂಪ್ಲಾಯೀಸ್ದು ಒಂದೇ ಅವ್ರಿಗೆ ಡಿಮ್ಯಾಂಡ್ ಇತ್ತು. ಅವರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೈ ಸ್ಕಿಲ್ಡ್ ಇರೋದ್ರಿಂದ ಅವರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡು. ಅದಾದ್ಮೇಲೆ ಸ್ಯಾಲರೀಸ್ ಬಗ್ಗೆ ಅವರಿಗೆ ಸಮಾಧಾನ ಇರಲಿಲ್ಲ. ಸ್ಯಾಲರೀಸ್ ಅಂದ್ರೆ ಪರ್ಮನೆಂಟ್ ಸ್ಟಾಫ್ಗೆ ಒಂದು ಸ್ಯಾಲರಿ ಪೇ ಸ್ಕೇಲ್ ಇದೆ, ಕಾಂಟ್ರಾಕ್ಟ್ ಆಪರೇಟರ್ಸ್ ಆಗಿ ಒಂದು ಪೇ ಸ್ಕೇಲ್ ಇದೆ. ಈ ಇತ್ತೀಚಿನ 5-10 ವರ್ಷಗಳಲ್ಲಿ ರಿಟೈರ್ಡ್ ಆಗ್ತಾ ಇರುವಂತ ಎಲ್ಲಾ ಜಾಗದಲ್ಲೂ ನಾವು ಕಾಂಟ್ರಾಕ್ಟ್ ಆಪರೇಟರ್ಸ್ ಕೆಲಸ ಮಾಡಿ ಫುಲ್ಫಿಲ್ ಮಾಡ್ತಾ ಇದೀವಿ. ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಪರ್ಮನೆಂಟ್ ಸ್ಟಾಫ್ ಜಾಗದಲ್ಲಿ 10 ಜನ ಏನು ಕಾಂಟ್ರಾಕ್ಟ್ ಆಪರೇಟರ್ಸ್ ಏನ್ ಕೆಲಸ ಮಾಡಿ ಅವ್ರದ್ದು ಒಬ್ಬರದ್ದು ಕೆಲಸ 10 ಜನ ಮಾಡ್ತಾ ಇಲ್ಲ. ಯಾರು ರಿಟೈರ್ಡ್ ಆಗಿರ್ತಾರೆ ಆ ಒಂದು ಜಾಗದಲ್ಲಿ ಒಂದು ಕಾಂಟ್ರಾಕ್ಟ್ ಆಪರೇಟರ್ ಕೆಲಸ ಮಾಡಿ ಅದನ್ನ ಫುಲ್ಫಿಲ್ ಮಾಡ್ತಾ ಇದೀವಿ. ನಮ್ಮನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ನಮ್ಮನ್ನ 20 ವರ್ಷ ಆಗ್ಲಿ, 15 ವರ್ಷ ಆಗ್ಲಿ, 25 ವರ್ಷ ಆಗ್ಲಿ ಕಾಂಟ್ರಾಕ್ಟ್ ಆಪರೇಟರ್ಸ್ ಆಗಿ, ಡೈಲಿ ವೇಜಸ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನಮ್ಗೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲ, ಮತ್ತೆ ಪ್ಲೇಸ್ಮೆಂಟ್ಸ್ಗೆ ಅವಕಾಶ ಇಲ್ಲ, ಮತ್ತೆ ಆನ್ಲೈನ್ ಅಲ್ಲಿ ನೀವು ಯಾರನ್ನ ಬೇಕೋ ತಗೋತಾನು ಇದೀರಾ ಅಂತ ಅವ್ರದ್ದು ಕೆಲವೊಂದು ಡಿಮ್ಯಾಂಡ್ಸ್. ಸೊ ಆ ಡಿಮ್ಯಾಂಡ್ಸ್ ಇಲ್ಲಿರೋ ಮ್ಯಾನೇಜ್ಮೆಂಟ್ ಅದನ್ನ ಸಾಲ್ವ್ ಮಾಡಕ್ಕೆ ಆಗಲ್ಲ. ಇಲ್ಲಿ ಏನ್ ಮ್ಯಾನೇಜ್ಮೆಂಟ್ ಇದೆ, ಇಲ್ಲಿರುವಂತ ಮ್ಯಾನೇಜ್ಮೆಂಟ್ EK ಇರ್ಬೋದು, ಇವ್ರು ಮಾಡಕ್ಕಾಗಲ್ಲ. CMD ಲೆವೆಲ್ ಇಂದ ಮತ್ತೆ ಸರ್ಕಾರಕ್ಕೆ ಹೋಗ್ಬೇಕು ಇವೆಲ್ಲ. ಯಾಕಂದ್ರೆ ಇಲ್ಲಿರುವಂತದ್ದು KGF ಅಲ್ಲಿರುವಂತ ಬೆಮೆಲ್ ಡಿಫೆನ್ಸ್ದು ಎಕ್ವಿಪ್ಮೆಂಟ್ಸ್ ಮಾಡುವಂತ ಯೂನಿಟ್, ಇದು ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಪಬ್ಲಿಕ್ ಸೆಕ್ಟರ್. ಮತ್ತೆ ಇದ್ರದ್ದು 2 ಸೆಕ್ಟರ್ಸ್ ಎಲ್ಲಿದೆ, ಯೂನಿಟ್ಸ್ ಎಲ್ಲಿದೆ, ಮೈಸೂರು ಇದೆ, ಪಾಲ್ಘಾಟ್ ಇದೆ. ರೈಲ್ ಕೋಚ್ ಇರ್ಬೋದು, ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, 2 ಇಲ್ಲಿದೆ, KGF ಅಲ್ಲಿದೆ. ಆ ರೀತಿ ಅವ್ರದ್ದು ಸೆಕ್ಯೂರಿಟಿ ಇಶ್ಯೂಸ್ ಬಂದಾಗ ನೀವು ಪರ್ಮಿಷನ್ ತಗೊಂಡಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ. ಒಳಗಡೆ ಮ್ಯಾನೇಜ್ಮೆಂಟ್ ಏನ್ ಮಾಡಿತ್ತು,
ನೀವು ಇವತ್ತು ಪ್ರೊಟೆಸ್ಟ್ ಮಾಡುವಾಗ 11 ಇರ್ಬೋದು 1 ಇರ್ಬೋದು, ನೀವು ಇಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಯೂನಿಟ್ ಜಾಗದಲ್ಲಿ ಕೆಲಸ ಆಗೋದ್ಮೇಲೆ ನೀವು ಪ್ರೊಟೆಸ್ಟ್ ಮಾಡ್ತೀರಾ, ನೀವು ಇಲ್ಲೇ ಉಳ್ಕೊಂತೀರಾ ಅಂತ ನೀವು ಪರ್ಮಿಷನ್ ತಗೊಂಡಿಲ್ಲ. ಅದು ಒಂದು ಕಾರಣ ಇಟ್ಕೊಂಡು ಅವರು ಇವ್ರ ಜೊತೆ ಮ್ಯಾನೇಜ್ಮೆಂಟ್ ಕುತ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಅದಾದ್ಮೇಲೆ ಬಂಗಾರಪೇಟೆ ಶಾಸಕರು, ನಾವು, ಅದಾದ್ಮೇಲೆ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಬಂದರು. ಅವರು ಕೂಡ ಎಲ್ಲರೂ ಬಂದು AC ಅವ್ರು ಬಂದಿದ್ದಾರೆ, DC ಅವ್ರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ರು, ಅವ್ರದಾಗಲೇ ಇದ್ದಾರೆ ಅಂತ. ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಲೇಬರ್ ಕಮಿಷನರ್ ಕೂಡ ಬರ್ತಾ ಇದ್ದಾರೆ. ಅವ್ರದ್ದು ಬೇಸಿಕ್ ಇಶ್ಯೂಸ್ ಇಲ್ಲಿರುವಂಥ ಇಶ್ಯೂಸ್ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಡಿಮ್ಯಾಂಡ್ ಆಗುತ್ತೆ. ಆ ಡಿಮ್ಯಾಂಡ್ಸ್ ಭಾಳ ವರ್ಷದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಮ್ಯಾನೇಜ್ಮೆಂಟ್ಗೆ ಅರ್ಥ ಮಾಡಿಸಿದ್ದಾರೆ. ಅವ್ರು ಹೇಳೋದು ಮ್ಯಾನೇಜ್ಮೆಂಟ್ ಒಂದು ಹೇಳ್ತಾರೆ, ಗೌರ್ಮೆಂಟ್ ಒಂದು ಏನು ಹೇಳ್ತಾ ಇದ್ದಾರೆ, ನಾವು ಇವು ಕಾಂಟ್ರಾಕ್ಟ್ ಆಪರೇಟರ್ಸ್ ಯಾರಿದ್ದಾರೆ, RC2 ಯಾರಿರಲಿ, TCL ಇರಲಿ, ಯಾರು ಯೂನಿಯನ್ಸ್ ಇದ್ದಾರೆ ಅವ್ರನ್ನ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅವರೆಲ್ಲ ಥ್ರೂ ಕಾಂಟ್ರಾಕ್ಟ್ ಬಂದಿದ್ದಾರೆ. ಥ್ರೂ ಕಾಂಟ್ರಾಕ್ಟೇ ಮ್ಯಾನೇಜ್ಮೆಂಟ್ನ ಅಪ್ರೋಚ್ ಮಾಡಬೇಕು, ಮೀಟಿಂಗ್ ಕರಿತೀವಿ, ಥ್ರೂ ಕಾಂಟ್ರಾಕ್ಟರ್ ಬರಬೇಕು. ಅವರು ಡೈರೆಕ್ಟಾಗಿ ನಾವು 2000 ಇರಲಿ 3000 ಇರಲಿ ಅವ್ರನ್ನ ನಾವು ನೇರವಾಗಿ ಕಮ್ಯುನಿಕೇಶನ್ ಮಾಡೋಕ್ಕಾಗಲ್ಲ. ಡಿಮ್ಯಾಂಡ್ ಇರೋದು ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ, ಹೊರಗಿನವರಿಗೆ ಅವಕಾಶ ಎಲ್ಲ ಜಾಗದಲ್ಲಿ ಕೆಲವೊಂದು ಮೆರಿಟ್ ಬೇಸ್ ಮೇಲೆ ಬರುವಂಥ ಅಪಾಯಿಂಟ್ಮೆಂಟ್ಸ್ನ ಮೆರಿಟ್ ಬೇಸ್ ಮೇಲೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ನ ನಾವೇ ಬೇಕು ಅಂತ ಫೈಟ್ ಮಾಡ್ತೀವಿ. ಮೆರಿಟ್ ಬೇಸ್ ಮೇಲೆ ಬರುವಂಥದ್ದು ಕೆಲವೊಂದು ನೋಡಿ, ಯಾವುದಾದ್ರೂ ಒಂದು ಅಲಿಗೇಷನ್ಸ್ ಇರುವಂತ ಸಂದರ್ಭದಲ್ಲಿ ಮೆರಿಟ್ ಅಂದಾಗ ಆಲ್ ಆರ್ ಈಕ್ವಲ್ ಆಗೋಗ್ತೀವಿ. ಮೆರಿಟ್ ಅಂತ ಬಂದಾಗ ಆಲ್ ಆರ್ ಈಕ್ವಲ್ ಆಗ್ತೀವಿ. ಟೆಕ್ನಿಕಲ್ ಇಶ್ಯೂಸ್ ಅಂತ ಬರಲ್ಲ. ಇದು ಒಂದು ಆಯ್ತು, ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನ್ ತಪ್ಪಾಗ್ತಾ ಇದೆಯೋ, ಇಲ್ಲಿನ ಎಂಪ್ಲಾಯೀಸ್ ಏನಾದ್ರು ಆತರ ಆಪಾದನೆ ಆಗ್ತಾ ಇದ್ರೆ ನಾವು ಹೈಯರ್ ಲೆವೆಲ್ ಆಫೀಸರ್ ಕೆಲವೊಂದು ಆಪಾದನೆ ಏನಿದೆ ತಿಳ್ಕೊಬೇಕು. ನಾವು ಕೂಡ ಕೆಲವೊಂದು ಆಪಾದನೆ ಅವ್ರದ್ದು ಏನಿದೆ ಮೆರಿಟ್ ಬೇಸ್ ಅಲ್ಲಿ ತಗೋತಾ ಇದಾರಲ್ಲ, ಅದಕ್ಕೆ ಆನ್ಲೈನ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದಾರೆ. ಆನ್ಲೈನ್ ಪ್ರೊಸೀಜರ್ ಮಾಡುವಾಗ ನಮ್ಗೆ ಲೋಕಲ್ ಅಲ್ಲಿ ಆಪರ್ಚುನಿಟಿ ಸಿಗದೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಡಿಮ್ಯಾಂಡ್ ಅವ್ರದ್ದಿದೆ. ಅದು ಒಂದು ಕೂಗಿದೆ, ಆ ನೋವು ಕೂಡ ಇದೆ. ಅವ್ರದ್ದು ಇವತ್ತು ಡಿಮ್ಯಾಂಡ್ಸ್ ಏನಿದಾವೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಇಲ್ಲಿರುವಂತ ಮ್ಯಾನೇಜ್ಮೆಂಟ್, ಇಲ್ಲಿರುವಂತ ಅಫಿಷಿಯಲ್ ಟೀಮ್ ಇಂದ ಆಗಲ್ಲ. ಸೊ ಇಲ್ಲಿನ ಹೈ ಲೆವೆಲ್ ಆಫೀಸರ್ಸ್ CMD ಲೆವೆಲ್ಗೆ ಹೋಗ್ಬೇಕು. ಮತ್ತೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಅರ್ಥ ಮಾಡಿಸುವಂತದ್ದು. ಇದು ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುವಂತ ಒಂದು ಪಬ್ಲಿಕ್ ಸೆಕ್ಟರ್, ಇದು ಡಿಫೆನ್ಸ್ ಮಿನಿಸ್ಟರ್ ಕೆಳಗಡೆ ಬರುವಂತ ಒಂದು ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ಅವರಿಗೆ ಕನ್ವೆ ಮಾಡುವಂತವ್ರು ಇರಬೇಕು. ಕನ್ವೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿನ ಲೋಕಲ್ ಇಶ್ಯೂಸ್, ಇಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡಿರುವಂತವ್ರಿಗೆ ಏನ್ ಅವಕಾಶಗಳನ್ನ ಕಲ್ಪನೆ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಸ್ಥಳೀಯವಾಗಿ ಬಹಳ ವರ್ಷಗಳ ಕಾಲ ದುಡ್ದಿರೋ ಅಂತವ್ರಿಗೆ ಏನ್ ಅವಕಾಶ ಕೊಟ್ಟಿದ್ದೀರಾ? ಯಾವ ಮೆರಿಟ್ ಅಲ್ಲಿ ಕನ್ಸಿಡರ್ ನಮ್ಮನ್ನ ಕಾಂಟ್ರಾಕ್ಟ್ ಮೇಲೆ ತಗೊಂಡಾಗ ಎಲ್ಲೋ ಒಂದತ್ರ ಅವಕಾಶ ಕೊಡ್ತೀರಾ ಅಂತ ಭರವಸೆ ಕೊಟ್ಟಿದ್ರಲ್ಲ, ಆ ಭರವಸೆನ ಯಾವತ್ ಫುಲ್ಫಿಲ್ ಮಾಡ್ತೀರಾ? ನಮ್ಮನ್ನ ನೀವು ಕಾಂಟ್ರಾಕ್ಟ್ ಮೇಲೆ ಕೆಲ್ಸಕ್ಕೆ ತಗೊಂಡಾಗ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ, ಓರಲ್ ಅಲ್ಲಿ ಮಾಡಿರ್ತಾರೋ ರೈಟಿಂಗ್ ಅಲ್ಲಿ ಮಾಡಿರ್ತಾರೋ, ಯಾವತ್ತು ಆ ಭರವಸೆ ಫುಲ್ಫಿಲ್ ಮಾಡ್ತೀರಾ ಅಂತ. ಇವತ್ತು ಇಷ್ಟೊಂದು ಚರ್ಚೆ ಆದ್ಮೇಲೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಾದ್ಮೇಲೆ, HR ಅಲ್ಲಿ ಮಾತಾಡಾದ್ಮೇಲೆ, ಇಲ್ಲಿ EK ಅಂತ ಒಂದಿದೆ ಅವ್ನು ಮಾತಾಡಾದ್ಮೇಲೆ ಅವ್ರು ಹೇಳೋದು ಒಂದು, ನಾವು August 30th ಒಳಗಡೆ ನಾವು ಮ್ಯಾನೇಜ್ಮೆಂಟ್ ಅವರು ಕಾಂಟ್ರಾಕ್ಟ್ ಥ್ರೂ ಕಾಂಟ್ರಾಕ್ಟರ್ ನಾವು ಅವ್ರನ್ನ ಮೀಟಿಂಗ್ ಕರಿತೀವಿ. ಅವ್ರ ಡಿಮ್ಯಾಂಡ್ಸ್ ಏನು, ಅವ್ರ ಇಶ್ಯೂಸ್ ಏನು, ಯಾವ್ದು ಫುಲ್ಫಿಲ್ ಮಾಡ್ಬೋದು, ಯಾವ್ದು ಗವರ್ಮೆಂಟ್ ನಾರ್ಮ್ಸ್ ಅಲ್ಲಿ ಫುಲ್ಫಿಲ್ ಮಾಡಕ್ ಅವಕಾಶ ಇದೆ, ಆ ವಯಾ ಮೀಡಿಯಾ ಅಲ್ಲಿ ನಾವು ಅವ್ರದ್ದು ಡಿಮ್ಯಾಂಡ್ಸ್ ನ ತಗೋತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಫುಲ್ಫಿಲ್ ಮಾಡಕ್ ಆಗೋ ಅಂತದನ್ನ ನಾವು ಅವರಿಗೆ ಕನ್ವೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಬಟ್ ಪರ್ಮಿಷನ್ ಇಲ್ಲದೆ ಅಲ್ಲಿವರೆಗೂ ಒಳಗಡೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಯೂನಿಟ್ ಒಳಗಡೆ, ಆ ಪರ್ಮಿಸಸ್ ಒಳಗಡೆ ಯಾರಿಗೂ ಅಲ್ಲಿನ ಹೈಯರ್ ಆಫೀಸರ್ ಯಾರಿಗೆ ಅಲೋ ಇರಲ್ಲ. ಅವ್ರ ಆಫೀಸ್ ಟೈಮ್ ಆದ್ಮೇಲೆ ಪಂಚ್ ಮಾಡಿ ಆಚೆ ಹೋಗ್ಬೇಕು. ನಮ್ಗೆ ಹೇಗೆ ಅಲೋ ಇಲ್ಲ, ಕಾಮನ್ ಪಬ್ಲಿಕ್ಗೆ ಹೇಗೆ ಅಲೋ ಇಲ್ಲ, ಒಂದ್ ಟೈಮಿಂಗ್ಸ್ ಆದ್ಮೇಲೆ ಅಲ್ಲಿನ ಸ್ಟಾಫು ಕೂಡ ಅಲೋ ಇಲ್ಲ ವಿತೌಟ್ ಪರ್ಮಿಷನ್ ಅನ್ನೋ ಆರ್ಗ್ಯುಮೆಂಟ್ ಅಲ್ಲೇ ಅವ್ರು ಸ್ಟಿಕ್ ಆನ್ ಆಗಿದ್ರು. ದೆನ್ ಹ್ಯುಮ್ಯಾನಿಟರಿ ಗ್ರೌಂಡ್ಸ್ ಮೇಲೆ ಏನಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿರೋನು ಆಫೀಸರ್ಸ್ ವಿರುದ್ಧ ಅಥವಾ ಡಿಪಾರ್ಟ್ಮೆಂಟ್ ವಿರುದ್ಧ, ಮ್ಯಾನೇಜ್ಮೆಂಟ್ ವಿರುದ್ಧ ಮಾತಾಡ್ತಾ ಇದೆ, ಎದುರು ತಿರುಗಿದೆ ಅಂತ ಯೋಚನೆ ಮಾಡ್ಬೇಕು. ಅವ್ರ ನೋವೇನ ಅರ್ಥ ಮಾಡ್ಕೋಬೇಕು, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಅವ್ರ ಕುಟುಂಬ ಆಚೆ ಕಡೆ ಕಾಯ್ತಾ ಇದೆ, ಅವ್ರ ತಂದೆ ತಾಯಿ ಮಕ್ಕಳು ಅವ್ರಿಗೆ ಗಾಬರಿ ಆಗಿರ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಅಂತಂದಾಗ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್. ಸ್ಥಳೀಯ ಶಾಸಕರ ಆದಿಯಾಗಿ ಬಂಗಾರ
ಬೆಮೆಲ್ ಅಲ್ಲಿ ನಿನ್ನೆಯಿಂದ ಏನು ಈ ಕಾಂಟ್ರಾಕ್ಟ್ ಲೇಬರ್ಸ್ ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅವರು ಬೇಡಿಕೆಗಳು ಈಡೇರಿಸಬೇಕಂತ ಅದನ್ನ ನಿನ್ನೆ ರಾತ್ರಿನೇ ನಾಗರಾಜ್ ಅಂತ ಒಬ್ರು ಬಂದಿದ್ರು ಬೆಂಗಳೂರಿಂದ ನಾವೇ ಬಂದಿದ್ರು, ಆದ್ರೂ ಅದು ಸಕ್ಸಸ್ ಆಗ್ಲಿಲ್ಲ. ಮತ್ತೆ ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದು ಇವ್ರನ್ನೆಲ್ಲ ಮಾತಾಡಿದ್ದೀನಿ. ಇವರು ನನಗೆ ಒಂದು 20 ದಿನ ಹಿಂದೆನೆ ಈ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು. ನನಗೆ ಕಾಂಟ್ರಾಕ್ಟ್ ಬೇಸಿಸ್ ನ ಅವ್ರನ್ನ ಏನಿದೆ ಒಂದು ಪರ್ಮನೆಂಟ್ ಮಾಡ್ಬೇಕು ಅಂತ. ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡ್ಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದಾನೇ ಆಗ್ಬೇಕು. ಯಾಕಂದ್ರೆ ಬೆಮೆಲ್ 1 kgf ಮಾತ್ರ ಒಂದು ಮಾಡಕ್ ಆಗಲ್ಲ. ಇಡೀ ದೇಶದಲ್ಲಿ ಬೆಮೆಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಎದ್ದು ಆಚೆ ಬರುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ಬೇರೆ ವಿಚಾರಗಳು ಏನೇನಿದೆಯೋ ಇವ್ರದ್ದು ಏನ್ ಇವಾಗ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ 30ನೇ ತಾರೀಕು ಒಳಗಡೆ ಏನು ಇವರು HR ಡೈರೆಕ್ಟರ್ ಸತ್ಯಪತಿ ಅವ್ರನ್ನ ಮಾತಾಡಿದೀವಿ. ಅವ್ರನ್ನ ಮಾತಾಡಿ ಆಗಸ್ಟ್ 30 ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ಅದ್ ಏನೇನ್ ಡಿಮ್ಯಾಂಡ್ಸ್ ಇದೆಯೋ ಹೌದು ಅದನ್ನ ನೀವು ಎತ್ಕೊ ಬಂದ್ರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ. ಒಂದು 8 ಜನ 4 ಯೂನಿಯನ್ಸ್ ಇದೆ ಇವ್ರದ್ದು. 8 ಜನ ಅಂದ್ರೆ ಒಂದೊಂದು ಯೂನಿಯನ್ ಇಂದ ಇಬ್ರು ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಯಾರಾದ್ರೂ ಅಷ್ಟು ಜನ ಮಾತ್ರ ಬನ್ನಿ ಅಂತ ನಾನು ಮತ್ತೆ AC ಮೇಡಮ್ ಹೋಗ್ತೀವಿ. ಮತ್ತೆ MLAಗಳು ಬಂದ್ರೆ ಅವರು ಸ್ವಾಗತ. ಕರ್ಕೊಂಡೋಗಿ ಅದ್ ಏನೇನು ನಮ್ಮ ಕೈಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡಕ್ಕೆ ನಾವು ಸಿದ್ಧವಾಗಿದೀವಿ ಅಂತ ಹೇಳಿ ಇವತ್ತು ಮುಷ್ಕರ ಇವರು ಮಾಡಿದಾರೋ ಅದನ್ನ ಸ್ಟಾಪ್ ಮಾಡಕ್ಕೆ ಒಂದು ನಿರ್ಧಾರ ಅವ್ರು ತಗೊಂಡಿದ್ದಾರೆ. ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಇವಾಗ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದ್ರೆ ಅದು ಒಂದು ಆನ್ಲೈನ್ ಅಲ್ಲಿ ಅದು ಇದು ಬಿಡ್ತಾರೆ, ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ. ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ, ಅದಕ್ಕೆ ಏನ್ ಎಂಟ್ರೆನ್ಸ್ ಎಕ್ಸಾಮ್ ತಗೊಂತಾರೆ, ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ನಾವು ಲೋಕಲ್ ಅಲ್ಲಿ ತಗೊಳ್ಳಿ ಅದು ಇದು ಅಂತ ನಾವು ಹೇಳಕ್ ಆಗಲ್ಲ. ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದ್ರಲ್ಲಿ ಬರ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ನಾವು ಒಂದು ಮಾತು ಹೇಳ್ಬೋದು, ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದಾರೆ, ಇವ್ರನ್ನು ಸ್ವಲ್ಪ ಒಂದು 5% or 10% ಪ್ಲೀಸ್ ಗೆಟ್ ದೆಮ್ ರಿಕ್ರೂಟೆಡ್ ಅಂತ ಹೇಳ್ಬೋದು. ಆ ಮಾತು ಮೀಸಲಾತಿ ಅಂತಲ್ಲ, ಪರ್ಸೆಂಟೇಜ್ ಒಂದು ಕೊಡಿ. ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮಾಡ್ತಾ ಇದಾರೆ, ಹೂ ಆರ್ ಎಲಿಜಿಬಲ್, ಯಾರು ಎಕ್ಸ್ಪೀರಿಯನ್ಸ್ ಇದೆ, ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ, ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದನ್ನೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು. ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೆಯುತ್ತೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ. ಸರ್ ಇಲ್ಲಿರೋರೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರೋಂಥವ್ರೆ ಕೆಲಸ ಮಾಡ್ತಾರೆ ಸರ್. ಬಟ್ ಆಮೇಲೆ 20-25 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಸರ್. 20 ವರ್ಷ ಹಿಂದೆ ಏನು CMD ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಇನ್ಸೈಡರ್ಸ್ ನ ರಿಕ್ರೂಟ್ ಮಾಡಿದ್ದಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಇವಾಗ ನಿಮಗೂ ಗೊತ್ತು, ಇಂಡಿಯಾ ಡೆವಲಪ್ ಆಗ್ತಾ ಇದೆ. ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ, ಎಜುಕೇಶನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಶನ್ ಇದ್ದಾಗ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ದಾಗ ಎಕ್ಸಾಮ್ಸ್ ಅಲ್ಲಿ ಅವರು ಇವ್ರಿಗಿಂತ ಇನ್ನ ಚೆನ್ನಾಗಿ ಬರ್ದಿರ್ಬೋದು. ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡಕ್ಕಾಗಲ್ಲ. ಅದಕ್ಕೆ ಇನ್ಸೈಡರ್ ಕೋಟಾ ಒಂದು ಕೊಡಿ ಅಂತ ನಾವು ಕೇಳಕ್ಕೆ ನಾವು ರೆಡಿ ಆಗಿದ್ವಿ ಅಂತ ಹೇಳ್ತಾ ಇದೀವಿ. ಅದು ಅವ್ನು ಕೇಳ್ಬೇಕು ಸರ್ ನೀವು, ಅಲ್ಲ ಅದು ನೀವು ಅವ್ರನ್ನ ಕೇಳಿ. ಬೆಮ್ಮಲ್ ನಲ್ಲಿ ಸುಮಾರು 30 to 40 years ಸರ್ವಿಸ್ ಮಾಡ್ತಾ ಇದೀವಿ. ನಮ್ ಬಗ್ಗೆ ನಮ್ದು ಅಗ್ರಿಮೆಂಟ್ ಕ್ಲೋಸ್ ಆಗಿ 7 years ಅಗ್ರಿಮೆಂಟ್ ಮಾರ್ಚ್ 31st ಕ್ಲೋಸ್ ಆಗಿದೆ. ನಮಗೂ ಹೊಸ ವೇಜ್ ರಿವಿಷನ್ ಬೇಕಂದ್ರೆ ನಾವು ರಿಮೈಂಡ್ ಲೆಟರ್ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಏನೋ ಚರ್ಚೆ ಮ್ಯಾನೇಜ್ಮೆಂಟ್ ಮಾಡಿಲ್ಲ. 4 months ಆಗಿದೆ. ಅದಕ್ಕೋಸ್ಕರ ನಾವು ಎಷ್ಟೋ ಲೆಟರ್ ಕೊಟ್ಟಿದ್ರು ಮಾಡಿಲ್ಲ. ಅದಕ್ಕೋಸ್ಕರ ನಮ್ದು ರಿಟೈರ್ಡ್ ಇದೆ, ಅಂದ್ರೆ ರಿಟೈರ್ಡ್ ನ ಸ್ಟಾಪ್ ಮಾಡಿ ಅಂದ್ರೆ ಒಂದು ರಿಕ್ವೆಸ್ಟ್ ಕೊಟ್ಟು ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲಾಂದ್ರೆ ಒಂದು ಮಿನಿಟ್ಸ್ ಮಾಡಿ ಕೊಡಿ, ರಿಟೈರ್ಡ್ ಆಗಿ ಹೋಗೋವರೆಗೂ ಇದು ಎಲಿಜಿಬಲ್ ಆಗುತ್ತೆ. ಸರ್ವಿಸ್ ಗ್ರಾಚ್ಯುಟಿ ನೋಡಿ ವೇಜ್ ರಿವಿಷನ್ ಅಗ್ರಿಮೆಂಟ್ ನಲ್ಲಿ ಏನಿದೆ ಅದು ಅವ್ರಿಗೂ ಎಲಿಜಿಬಲ್ ಆಗುತ್ತೆ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ದೆ, ಅದನ್ನು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ. ನಮಗೂ ಗೋಲ್ಡ್ ಕಾಯಿನ್ 60 years ನಲ್ಲಿ ಎಂಪ್ಲಾಯೀಸ್ ಆಫೀಸರ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ರಿಟೈರ್ಡ್ ಆಗಿ ಬೆರಂಗೈನಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೂ ಸರ್ವಿಸ್ ಗ್ರಾಚ್ಯುಟಿ 5 ಲಕ್ಷ ಬೇಕಂದ್ರೆ ನಾವು ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ. ನಮ್ಮ ಸಾಹೇಬರು ದೊಡ್ಡವರು, ನಮ್ಮ MP ಅವರು ಬಂದು, ನಮ್ಮ KGF MLA, ಬಂಗಾರಪೇಟೆ MLA, ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದು, SP ಸರ್ ಎಲ್ಲರೂ ಬಂದು ನಮಗೂ ತುಂಬಾ ಸಪೋರ್ಟ್ ಮಾಡಿ ಇದಕ್ಕೂ ಒಂದು ಟೈಮ್ ಕೊಡಿ, ಆಗಸ್ಟ್ 30 ಒಳಗಡೆನೆ ನಿಮಗೆ ಒಂದು ಡೇಟ್ ಕೊಟ್ಟು CMD ಹತ್ರ ಮಾತಾಡಿ ನಿಮಗೆ ಒಂದು ಒಳ್ಳೇದು ಮಾಡಿ ಕೊಡ್ತೀವಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೊಂದು ಹೋರಾಟ ಬಿಟ್ಟು ಸಾಹೇಬರು ಅವರಿಗೆ ನಾವು ಧನ್ಯವಾದಗಳು ಹೇಳಿ, ಅವರು ಡೆಲ್ಲಿಯಲ್ಲಿ ನಮ್ದು ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದಾರೆ. ಕಾಂಟ್ರಾಕ್ಟ್ KGF ವರ್ಕರ್ಸ್ ಯೂನಿಯನ್
ಇಶ್ಯೂ ತುಂಬಾ ಇದೆ. ಅವ್ರಿಗೆ ಏನೋ ಒಳ್ಳೆ ಮಾಡ್ಬೇಕಂದ್ರೆ ಬಿಜಿಎಂಎಲ್ ಇಶ್ಯೂ ಬಗ್ಗೆ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಾವು ಬಿಜಿಎಂಎಲ್ ಹುಡುಗರ ಅವರ ಸನ್ಸ್ ನಾವು ಮೆಜಾರಿಟಿ SC ಪೀಪಲ್ ಇನ್ KGF ಅವ್ರಿಗೆ ಧನ್ಯವಾದಗಳೇ ರೀ. ನಮ್ಮನ್ನ ಒಳ್ಳೇದೇ ಕಾಪಾಡಬೇಕಂತ ಕೇಳ್ಕೊಂಡು ಧನ್ಯವಾದಗಳು ಸರಿ ಸರ್. ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಅದರ ಬಗ್ಗೆ ನಾವು ಹಲವಾರು ಲೆಟರ್ಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ನಮ್ಮನ್ನ ಕನ್ಸಿಡರ್ ಮಾಡಬೇಕು, ಅದರ ಬಿಟ್ಟು ಬೇರೆ ಯಾರನ್ನ ನೀವು ಕನ್ಸಿಡರ್ ಮಾಡಬಾರ್ದು. ನಾವು ಎಲಿಜಿಬಲ್ ಆಗಿದ್ದೀವಿ, ನಮ್ಮನ್ನೇ ಕನ್ಸಿಡರ್ ಮಾಡಬೇಕಂತ ನಾವು ಹಲವಾರು ಮಾಹಿತಿಗಳು ಕೊಟ್ಟಿದ್ದೀವಿ. ಅದರ ಬಿಟ್ಟು ಇವಾಗ ಮ್ಯಾನೇಜ್ಮೆಂಟ್ ಆನ್ಲೈನ್ ಕಾಲ್ ಫೇರ್ ಮಾಡಿ ಆಚೆ ಕಡೆ ಇರೋರನ್ನ ಒಳಗಡೆ ಕರ್ಕೊಂಡು ಬಂದ್ರು. ಈ ತರ ಸಮಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ. ಆ ಕೇಸಲ್ಲಿ ಕೋರ್ಟ್ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಪರವಾಗಿ. ಅದರ ಬಗ್ಗೆ ನಾವು ಲೆಟರ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ಅದನ್ನು ಅವರು ಏನು ಕಿವಿ ಕೇಳಿಸಿಲ್ಲ. ಅದ್ರ ಬಿಟ್ಬಿಟ್ಟು ಇವಾಗ ಆಚೆಯಿಂದ ಬೇರೆಯವ್ರನ್ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಾವು ಒಳಗಡೆನೆ ಹೋರಾಟ ಮಾಡಿದೀವಿ. ಆ ಹೋರಾಟವನ್ನು ಇವಾಗ ನಮ್ಮ MP ಸಾಹೇಬರು, ನಮ್ಮ MLA ಸಾಹೇಬರು ಇವ್ರು ಬಂದು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾತಾಡಿ ನಿಮ್ಗೆ ಏನಿದೆ ಅದು ನಾವು ಸರಿ ಮಾಡಿಸ್ಕೊಡ್ತೀವಿ ನಮ್ಗೆ ಉತ್ತರವಾದ ಕೊಟ್ಟಿದ್ದಾರೆ. ಅದರ ಪರವಾಗಿ ಈ ಹೋರಾಟವನ್ನ ನಾವು ಇವಾಗ ವಾಪಸ್ ತಗೊಂಡು MP ಸರ್ ಜೊತೆಯಲ್ಲಿ ಆಚೆ ಬಂದಿದ್ದೀವಿ. ಏನೇನು ಡಿಮ್ಯಾಂಡ್ಸ್ ಇಟ್ಟಿದ್ರಿ ಸರ್ ಅವ್ರ ಮುಂದೆ? ಸರ್ ಕೊಡೋದು ನಮ್ಮೂರವ್ರು ಕೊಡಬೇಕು, ಅಪಾಯಿಂಟ್ಮೆಂಟ್ ಲೋಕಲ್ ಅವ್ರು ಕೊಡಬೇಕು. ನಮ್ಮ ಒಳಗಡೆ ಇರೋರನ್ನ ಕನ್ಸಿಡರ್ ಮಾಡಬೇಕು. ಅಷ್ಟೇ ನಮ್ದು ವೇಜ್. ಇವಾಗ ವೇಜ್ ಅಗ್ರಿಮೆಂಟ್ ಮಾಡಬೇಕು. 2017 ವೇಜ್ ಮುಗ್ದಾಗಿದೆ 24 ಮಾರ್ಚ್ನಲ್ಲಿ. ಇವಾಗ ಹೊಸದಾಗಿ ವೇಜ್ ಮಾಡಬೇಕು. ಅದನ್ನು ನಾವು ಇವಾಗ ನಮ್ಮ MP ಸಾಹೇಬ್ರ ಹತ್ರ ಹೇಳಿದೀವಿ, MLA ಮೇಡಮ್ ಹತ್ರ ಹೇಳಿದೀವಿ. ಅವರಿಬ್ರು ಮಾತಾಡಿ ಇಬ್ರು ನಾವು ಒಂದ್ ದಿವಸ CMD ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರವಾಗಿ ನಾವು ಅದ್ರ ಪರವಾಗಿ ಇವಾಗ ಈ ಹೋರಾಟವನ್ನು ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದೀವಿ. ಓಕೆ ಸರ್. ಏನ್ ಸರ್ ನಿಮ್ಮ ಹೆಸರು?